ಅನ್ನಪೂರ್ಣೇಶ್ವರಿನ ವಿರಾಜಮಾನ ಮಾಡಿಸ್ತಾನೆ. ಪ್ರತಿಯಲ್ಲಿಯೂ ನೋಡಿದರೆ ಗಲ್ಲಿ ಗಲ್ಲಿಯಲ್ಲಿ ರಾಜರುಗಳೇ ಕಾಣ್ತಾ ಇರ್ತಾರೆ ಇಡೀ ಪಂಢರಪುರದಲ್ಲಿ. ಈ ಸನ್ನಿವೇಶ ಯಾಕೆ ನಡೀತು ಅಂತಂದರೆ, ಭಕ್ತ ಪಾಂಡುರಂಗನ ಬಗ್ಗೆ ಸಾಕಷ್ಟು ವರ್ಣನೆಯನ್ನು ಹೇಳ್ತಾ ಇರ್ತಾನೆ. ಆದರೆ ಹಂಪಿ ರಾಜ ಕೇವಲ ಭುವನೇಶ್ವರಿ ಮಾತಾನ್ನ ಮಾತ್ರ ಪೂಜಿಸ್ತಿರ್ತಾನೆ. ಯಾಕಂದರೆ ಅವನು ತಿಳ್ಕೊತಾನೆ ಸಕಲವು ಭುವನೇಶ್ವರಿನೇ ಆಗಿರ್ತಾಳೆ. ಅವರ ಕುಲದೇವಿ ಹಂಪಿ ರಾಜನ ಕುಲದೇವಿ ಮಹಾತಾಯಿ ಭುವನೇಶ್ವರಿ ಆಗಿರ್ತಾಳೆ. ಹಾಗಾಗಿ ಅವನು ಭುವನೇಶ್ವರಿ ಬಿಟ್ಟರೆ ಈ ಜಗತ್ತಿನಲ್ಲಿ ಯಾವ ದೇವರು ಕೂಡ ಶ್ರೇಷ್ಠರಲ್ಲ, ಯಾವುದು ಕೂಡ ಶ್ರೇಷ್ಠದಲ್ಲ ಅಂತ ಅವನ ತಲೆಯಲ್ಲಿ ಇರುತ್ತೆ. ಆದರೆ ಆ ಭುವನೇಶ್ವರಿ ತಾಯಿ ಆಗ ಇವನು ಭಕ್ತ ಏನು ಹೇಳ್ತಾನೆ, ನಿನ್ನ ಭುವನೇಶ್ವರಿ ನನ್ನ ಪಾಂಡುರಂಗನ ಸೇವಕಿ ಅಂತ ಹೇಳ್ತಾನೆ. ಅವನ ಮನೆಯ ಕಸ ಗುಡಿಸ್ತಾಳೆ ಅಂತ ಹೇಳ್ತಾ ಇರ್ತಾನೆ. ನನ್ನ ದೈವ ಆದ ಭುವನೇಶ್ವರಿ ತಾಯಿ ಈ ಪಾಂಡುರಂಗನ ಮನೆಯ ಕಸ ಗುಡಿಸೋಳ ಅದು ಅಂತ ಹೇಳ್ತಾನೆ. ಹಾಗಾಗಿ ಅದು ಕೋಪ ಬಂದು ನಡಿ ಹೋಗಿ ಬಿಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ. ಆಗ ಅದೇ ಹೇಳಿದ್ನಲ್ಲ, ಪಾಂಡುರಂಗ ಲಕ್ಷ್ಮೀ ತಾಯಿಗೆ ಹೇಳಿ ಸಕಲವನ್ನೆಲ್ಲವನ್ನು ಚಿನ್ನದನಾಗಿ ಕಂಗೊಳಿಸ್ತಿರ್ತಾನೆ, ಮಾರ್ಪಾಟು ಪಡಿಸ್ತಾನೆ. ಏನಪ್ಪ ಪಂಢರಪುರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ರಾಜರು, ಮಹಾಲಕ್ಷ್ಮಿಗಳು ಹಾಗೂ ಸಕಲ ಐಶ್ವರ್ಯಗಳನ್ನ ಕೊಡ್ತಾನೆ. ಅಲ್ಲಿ ನೋಡಿದರೆ ಎಲ್ಲಿ ನೋಡ್ತೀರಾ ಅಲ್ಲಿ ವಜ್ರ ವೈಡೂರ್ಯ, ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳೆಲ್ಲ ಕಣ್ಣಿಗೆ ಗೋಚರಿಸ್ತಾ ಇರ್ತಾರೆ. ಇಷ್ಟು ಸಕಲ ಐಶ್ವರ್ಯವಾದ ಪಂಢರಪುರ ಕಾಣ್ತಾ ಇರುತ್ತೆ. ಕುದುರೆಗಳು ಮತ್ತು ಐರಾವತಗಳು ಪ್ರತಿಯೊಂದೂ ಕಣ್ಣಿಗೆ ಗೋಚರದಷ್ಟು ಎಲ್ಲರೂ ಕೂಡ ಮಹಾನ್ ಸಾಕ್ಷಾತ್ ಲಕ್ಷ್ಮಿ ಹಾಗೂ ಸಾಕ್ಷಾತ್ ರಾಜರಂತೆ ಪಾಂಡುರಂಗನಂತೆಯೇ ಕಂಗೊಳಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಒಂದು ಕ್ಷಣ ಆಶ್ಚರ್ಯಪಡ್ತಾನೆ ಯಾರು, ಹಂಪಿ ರಾಜ ಆಗ ಇದನ್ನೆಲ್ಲ ನೋಡ್ತಾ ದೇವಸ್ಥಾನ ಒಳಗಡೆ ಬರ್ತಾನೆ, ಪಂಢರನಾಥನ ಗರ್ಭಗುಡಿಯಲ್ಲಿ. ಆಗ ನೋಡಿ ಅವನ ಐಶ್ವರ್ಯ, ಅವನ ಸೌಂದರ್ಯಕ್ಕೆ, ಲಾವಣ್ಯಕ್ಕೆ ಸೋತು ಬಿಡ್ತಾನೆ. ಇದನ್ನೆಲ್ಲ ನೋಡ್ತಾ ಅಲ್ಲಿ ಒಂದು ವಿಚಿತ್ರ ನಡೆಯುತ್ತೆ. ಏನು, ರಾಜನ ಎದುರುಗಡೆ ಸಾಕ್ಷಾತ್ ಭುವನೇಶ್ವರಿ ತಾಯಿ ಕಸ ಗುಡಿಸ್ತಾ ಇರ್ತಾಳೆ. ಕಸಬರಿಗೆ ತೊಗೊಂಡು ಇದನ್ನು ಗುಡಿಸ್ತಾ ಇರ್ತಾಳೆ, ಹೊಚ್ಚಲಾನ ತುಳಿತಾ ಇರ್ತಾಳೆ. ಇದನ್ನು ನೋಡಿ ಒಂದು ಕ್ಷಣ ದಂಗಾಗ್ಬಿಡ್ತಾನೆ. ಆಗ ಹೋಗಿ, ಅಮ್ಮ ನೀನು ಜಗನ್ಮಾತೆ, ನಮ್ಮ ಕುಲದೈವ ಆದ ನೀನು ಯಾಕೆ ಈ ಥರ ಎಲ್ಲ ಕಸ ಗುಡಿಸ್ತಾ ಇದೆಯಾ ಅಂತ. ಆಗ ಹೇಳ್ತಾಳೆ, ನಾನು ನನ್ನ ತಂದೆಯ ಮನೆಯಲ್ಲಿ ಕಸ ಗುಡಿಸೋದು ತಪ್ಪ ಅಂತ ಕೇಳ್ತಾಳೆ. ನನ್ನ ತಂದೆ ಆದ ಈ ಪಾಂಡುರಂಗ, ಇವನ ಮನೆಯಲ್ಲಿ ನಾನು ಕಸ ಗುಡಿಸೋದು ತಪ್ಪ, ಒಂದು ಹೆಣ್ಮಗಳು ತಂದೆಯ ಮನೆಯಲ್ಲಿ ಸೇವೆ ಮಾಡೋದು ತಪ್ಪ ಅಂತ ಕೇಳ್ತಾಳೆ. ಇವನು ನನ್ನ ತಂದೆ ಅಂತ ಹೇಳ್ದ. ಅದನ್ನು ಕೇಳಿ ರಾಜನಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ. ಅಲ್ಲಿ ಐಶ್ವರ್ಯ, ರಾಜ ಪಾಂಡುರಂಗನ ಪ್ರತಿಯೊಂದು ಸೇವೆಯನ್ನೆಲ್ಲ ನೋಡಿ ಅವನಿಗೆ ಒಂದೇ ಕ್ಷಣ ಇದಾಗುತ್ತೆ. ನನ್ನ ತಾಯಿಯೇ ನಿನ್ನ ಹತ್ರ ಇರುವಾಗ ನಿನ್ನನ್ನೇ ನಾನು ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ, ಭುವನೇಶ್ವರಿ ತಾಯಿ ನೀ ನನ್ನ ಮನೇಲಿ ಇದ್ದೆ ಅಂತ ಹೇಳಿ ಭುವನೇಶ್ವರನ ತಾಯಿನ ಅಪ್ಪಣೆನ ಪಡಿತಾನೆ. ನಾನು ನಿನ್ನ ತಂದೆಯನ್ನೇ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿ ಬಾ ಅಂತ ಹೇಳಿ. ಯಾಕಂದರೆ ಅವನು ಮೊದಲೇ ಭುವನೇಶ್ವರಿಯ ತುಂಬ ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಆ ಭುವನೇಶ್ವರಿನೇ ಈ ಪಾಂಡುರಂಗನ ಮನೆಯ ಕಸ ಗುಡಿಸೋದನ್ನು ನೋಡಿ ವಿಚಿತ್ರವಾಗುತ್ತಲ್ವ. ಹೀಗಾಗಿ ಆ ನಂತರ ಒಳಗಡೆ ಹೋಗಿ ಪಾಂಡುರಂಗನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಇಲ್ಲ ನೀನು ನನ್ನ ಹತ್ರ ಬರಲೇಬೇಕು ಅಂತ ಹೇಳ್ತಾನೆ. ಅಲ್ಲಿ ಜನ ಇವನು, ಯಾಕಂದರೆ ಮಹಾನ್ ರಾಜನಿಗೆ ಏನು ಮಾಡೋಕ್ಕೆ ಸಾಧ್ಯ ಜನರು. ಹಾಗಾಗಿ ರಾಜನಿಗೆ ಎಲ್ಲರೂ ಹೇಳ್ತಾರೆ ಬೇಡ ಅಂದರೆ, ಆದರೆ ಪಾಂಡುರಂಗನ ಹತ್ರ ವಿನಂತಿ ಮಾಡ್ತಾನೆ, ನೀನು ನನ್ನ ಜೊತೆ ಬರಲೇಬೇಕು. ಆಗ ಪಾಂಡುರಂಗ, ಸರಿ ನಾನು ಬರ್ತೀನಿ, ಆದರೆ ಒಂದು ಷರತ್ತು ಅಂತ ಹೇಳ್ತಾನೆ. ಏನು ಷರತ್ತು ಅಂದರೆ, ನನ್ನ ಭಕ್ತರಿಗೆ ಅಥವಾ ನನ್ನ ಭಕ್ತನಿಗೆ ಒಂದು ಕ್ಷಣ ನೋವು ಅಂತ ಆದರೆ ಆ ಕ್ಷಣದಲ್ಲೇ ನಾನು ಮತ್ತೆ ಪಂಢರಪುರಕ್ಕೆ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಈ ವಚನ ಕೊಟ್ಟರೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾನೆ. ಸರಿ ಆಯಿತು ನಡಿ ಅಂತ ಕೇಳ್ತಾರೆ. ಆಯಿತು ನಾನು ವಚನ ಕೊಡ್ತೀನಿ ಅಂತ. ಆಗ ಪಾಂಡುರಂಗ ಏನು ಹಂಪಿಯ ರಾಜನ ಜೊತೆ ಬರ್ತಾನೆ. ಆಗ ಇದು ಯಾರಿಗೂ ಗೊತ್ತಾಗಬಾರ್ದು ಹಂಪಿಯಲ್ಲಿ ಪಾಂಡುರಂಗ ಇರೋದು ಅಂತ. ಅವನಿಗೆ ವಿಶಾಲವಾದ ಒಂದು ಅರಮನೆ, ಅದು ನೆಲಮಾಳಿಗೆಯಲ್ಲಿ ಅರಮನೆಯನ್ನು ಕಟ್ಟಿಸ್ತಾನೆ. ಅಲ್ಲಿ 7 ಬಾಗಿಲ ಒಳಗಡೆ ಚಾವಿ ಹಾಕಿ
ಸ್ವಾಮಿಗೆ ಕೀನ ಹಾಕಿ ಒಳಗಡೆ ಇಟ್ಟಿರ್ತಾನೆ. ಇವನೊಬ್ಬನೇ ರಾತ್ರಿ 3 ಗಂಟೆಗೆ ಹೋಗಿ ಬೆಳಗಿನ ಜಾವ 6 ಗಂಟೆವರೆಗೂ ಷೋಡೋಪಚಾರ ಪೂಜೆಗಳನ್ನು ಮಾಡಿ ಮತ್ತೆ ಚಾವಿನ ಹಾಕ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ. ಅಲ್ಲೆಲ್ಲನೂ ಕಾವಲನ್ನು ಇಟ್ಟಿರ್ತಾನೆ, ಯಾವುದರ ಕಣ್ಣಿಗೂ ಪಾಂಡುರಂಗ ಬೀಳಬಾರ್ದು ಅಂತ ಹೇಳಿ. ಈ ಥರ ಇರುವಾಗ ತುಂಬ ಎಲ್ರಿಗೂ ಸಂಕಟ ಆಗುತ್ತೆ. ಇನ್ನು ಏನೋ ಸ್ವಲ್ಪ ದಿನದಲ್ಲಿ ಆಷಾಢ ದಿಂಡಿ ಬರ್ತಾ ಇರುತ್ತೆ. ಇನ್ನು ಆಷಾಢ ಬಂತು, ದಿಂಡಿ ಬರುತ್ತೆ ಅಲ್ವಾ, ಆಗ ಮುಂದೆ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ಈಗ ಹೇಗೆ ಮಾಡೋದು, ಯಾಕಂದರೆ ಆಷಾಢ ಬಂತು, ದೇವಸ್ಥಾನದಲ್ಲಿ ಸ್ವಾಮಿನೇ ಇಲ್ಲ, ಪಾಂಡುರಂಗನೇ ಇಲ್ಲ, ಮುಂದೆ ಅವರ ಜೀವನ ಹೆಂಗೆ ಏನು, ಯಾಕಂದರೆ ಭಗವಂತ ಇಲ್ಲದೆ ಗುಡಿ ಇಲ್ಲ, ಗುರು ಇಲ್ಲದೆ ಪಾಠವಿಲ್ಲ, ಹಾಗೆ ಆಗಿದೆ. ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.